ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ನಮ್ಮ ಟ್ರಿಪಲ್ ಎಚ್ ಅವರು ಬ್ಯಾಕ್ ಸ್ಟೇಜ್ ವಿಡಿಯೋಸ್ಗಳನ್ನು ಕೂಡ ಲೀಕ್ ಮಾಡ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ. ಅಂಡ್ ಅಂತೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ರೀಸೆಂಟ್ ಆಗಿ ನಮ್ಮ ಪೆಂಟಾ ಅವರ ಎಂಟ್ರೆನ್ಸ್ ನ ಹೇಳ್ಕೊಡ್ತಿರುವಂತಹ ವಿಡಿಯೋನ ಅವರೇ ಹಂಚ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ನೋಡೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ರೆಗ್ಯುಲರ್ ಆಗಿ ನೀವು ಈ ರೀತಿ ವಿಚಾರಗಳನ್ನ ಇಂಟರ್ನೆಟ್ ಅಲ್ಲಿ ಬಿಡ್ತಾ ಇದ್ರೆ ಅದೊಂಥರ ವಿಯರ್ಡ್ ಅನ್ಸುತ್ತೆ. ಅಂಡ್ ಡಬ್ಲ್ಯೂ ನ ನೋಡುವಂತಹ ದೃಷ್ಟಿಕೋನ ಕೂಡ ಸಿಕ್ಕಾಪಟ್ಟೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಅಂಡರ್ಟೇಕರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಅಂಡರ್ಟೇಕರ್ ಅವರು ಮಂಡೇ ನೈಟ್ ನೆಟ್ಫ್ಲಿಕ್ಸ್ ಪ್ರೀಮಿಯರ್ ಎಪಿಸೋಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಅಲ್ಲಿ ಅವರು ರಿಯಾ ರಿಪ್ಲಿ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ರಿಯಾ ರಿಪ್ಲಿ ಅವರ ಜೊತೆ ಒಂದು ಮೂಮೆಂಟ್ ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಅಂಡರ್ಟೇಕರ್ ಅವರು ಅಲ್ಲಿಗೆ ಬಂದಿದ್ರು. ನಿಜವಾಗ್ಲೂ ಆ ಒಂದು ವಿಚಾರ ಸಿಕ್ಕಾಪಟ್ಟೆ ವಿಯರ್ಡ್ ಅನಿಸ್ತು. ಏನ್ ಗುರು, ರಿಯಾ ರಿಪ್ಲಿ ಅವರ ವಿಕ್ಟ್ರಿನ ಸೆಲಿಬ್ರೇಟ್ ಮಾಡೋದಕ್ಕೆ ಮಾತ್ರ ಅಂಡರ್ಟೇಕರ್ ಅವರ ರಿಟರ್ನ್ ನಮಗೆ ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಕ್ತಾ, ಬೇರೆ ಏನು ಇರ್ಲಿಲ್ವಾ ಅಂತ ನೀವೇನಾದ್ರೂ ಕೇಳಿದ್ರೆ, ಪ್ಲಾನ್ಸ್ಗಳು ಒರಿಜಿನಲ್ ಆಗಿ ಆ ರೀತಿ ಇರ್ಲಿಲ್ವಂತೆ. ಇವನ್ ಪ್ಲಾನ್ಸ್ಗಳಿದ್ದು ನಮ್ಮ ಅಂಡರ್ಟೇಕರ್ ಅವರ ಒಂದು ಇಂಟರ್ವ್ಯೂ ನಮಗೆ ನೋಡೋದಕ್ಕೆ ಸಿಗ್ಬೇಕಾಗಿತ್ತಂತೆ. ಬಟ್ ಸಡನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ಅಂಡರ್ಟೇಕರ್ ಅವರ ಬಳಿ ರಿಯಾ ರಿಪ್ಲಿ ಅವರು ವಿನ್ ಆದ್ಮೇಲೆ ನೀವು ಹೋಗ್ಬೇಕು, ಅವಳ ಜೊತೆ ಸೆಲಿಬ್ರೇಟ್ ಮಾಡಬೇಕು ಅಂತ ಅಂಡರ್ಟೇಕರ್ ಅವರಿಗೆ ತಿಳಿಸಿದಾಗ, ಅಂಡರ್ಟೇಕರ್ ಅವರು ಕೂಡ ಸ್ಟಾರ್ಟಿಂಗು ಆ ಒಂದು ಐಡಿಯಾನ ಇಲ್ಲ, ಈ ರೀತಿ ಮಾಡೋದು ಬೇಡ, ಯಾಕಂದ್ರೆ ಇದು ಅವಳ ಮೂಮೆಂಟು, ಇಷ್ಟು ದಿನದಿಂದ ನೀವು ಸ್ಟೋರಿ ಲೈನ್ ತಗೊಂಡು ಬರ್ತಾ ಇದ್ದೀರಾ, ಫೈನಲಿ ಅವಳು ಗೆದ್ದಾಗಿದ್ದಾಳೆ, ಸೊ ಇದು ಅವಳ ಮೂಮೆಂಟ್ ನ ನಾನು ಹೋಗಿ ಅಲ್ಲಿ ಕೆಡ್ಸೋದು ಬೇಡ ಅಂತ ನಾನು ಆ ಒಂದು ಐಡಿಯಾನ ರಿಜೆಕ್ಟ್ ಮಾಡಿದ್ದೆ. ಅದಾದ್ಮೇಲೆ ನನಗೆ ಅರ್ಥ ಮಾಡಿಸ್ಕೊಟ್ರು, ಅವಳ ಜೊತೆ ನೀವು ಕೂಡ ಇದ್ರೆ ಆ ಒಂದು ಮೂಮೆಂಟ್ ಇನ್ನೂ ಕೂಡ ದೊಡ್ಡದಾಗುತ್ತೆ ಅಂತ. ಅಂಡ್ ಅದಾದ್ಮೇಲೆ ನಾನು ಆ ಒಂದು ಮೂಮೆಂಟ್ ನ ಮಾಡೋದಕ್ಕೆ ಒಪ್ಕೊಂಡೆ ಅಂತ ರೀಸೆಂಟ್ ಆಗಿ ನಮ್ಮ ಅಂಡರ್ಟೇಕರ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ಏನೇ ಆಗ್ಲಿ ಗೈಸ್, ನಮ್ಮ ಅಂಡರ್ಟೇಕರ್ ಅವರು ಸುಮ್ಮನೆ ರಿಯಾ ರಿಪ್ಲಿ ಅವರ ವಿಕ್ಟ್ರಿನ ಸೆಲಿಬ್ರೇಟ್ ಮಾಡೋದಕ್ಕೆ ಮಂಡೇ ನೈಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು ಅನ್ನೋದು ಸಿಕ್ಕಾಪಟ್ಟೆ ಸ್ಯಾಡ್ ವಿಚಾರ. ಸೊ ಅದ್ರ ಬದಲು ಒಂದು ಇಂಟರ್ವ್ಯೂನೇ ಮಾಡಿದ್ರೆ ಚೆನ್ನಾಗಿರೋದು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ಡ್ರೂ ಮ್ಯಾಕಿಂಟೈರ್ ಹಾಗೆ ರಾಕ್ ಅವರ ನಡುವೆ ಸಂಬಂಧ ಈಗ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ರಾಕ್ ಅವರ ಬಳಿ ಯಾವುದೋ ಒಂದು ಸಹಾಯನ ಕೇಳಿದ್ದಾರೆ. ಅಂಡ್ ಆ ಒಂದು ಸಹಾಯನ ಪೂರ್ತಿ ಮಾಡೋದಕ್ಕೆ ನಮ್ಮ ರಾಕ್ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಏನೋ ಒಂದು ಗುಡ್ ಪೇಸ್ ಅಲ್ಲಿ ನಮ್ಮ ಡ್ರೂ ಮ್ಯಾಕಿಂಟೈರ್ ಹಾಗೆ ರಾಕ್ ಅವರು ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಮತ್ತೊಮ್ಮೆ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ತನ್ನ ಎಕ್ಸ್ ಅಕೌಂಟ್ ಅಲ್ಲಿ ರಾಕ್ ಅವರ ರೆಫರೆನ್ಸ್ ನ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ರೀಸೆಂಟ್ ಆಗಿ ಒಂದು ಫೋಟೋನ ಪೋಸ್ಟ್ ಮಾಡಿ ವಾಕಿಂಗ್ ಟಾಲ್ ಅಂತ ಅವರು ಒಂದು ಟ್ವೀಟ್ ನ ಮಾಡ್ತಾರೆ. ವಾಕಿಂಗ್ ಟಾಲ್ ರಾಕ್ ಅವರ ಮೂವಿ, ಆ ಒಂದು ಪೋಸ್ಟರ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಚಿಕ್ಕದಾಗಿ ರಾಕ್ ಅವರ ರೆಫರೆನ್ಸ್ ಕೂಡ ನಮ್ಮ ಡ್ರೂ ಮ್ಯಾಕಿಂಟೈರ್ ಅವರು ಟ್ವಿಟರ್ ಅಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಸಿನೇಷನ್ ಲೀಡರ್ 16 ಟೈಮ್ ವರ್ಲ್ಡ್ ಚಾಂಪಿಯನ್ ಜಾನ್ ಸಿನಾ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗಾಗಲೇ ನಮ್ಮ ಜಾನ್ ಸಿನಾ ಅವರ ಫೇರ್ವೆಲ್ ಟೂರಿನ ಪ್ರಾರಂಭ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಫೇರ್ವೆಲ್ ಟೂರಿನ ಪ್ರಾರಂಭ ಆಗಿ ಒಂದು ತಿಂಗಳು ಕಂಪ್ಲೀಟ್ ಆಗಿ ವೇಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಇನ್ನು ಉಳಿದಿರೋದು 11 ತಿಂಗಳು ಮಾತ್ರ. ಅಂಡ್ ನಮ್ಮ ಜಾನ್ ಸಿನಾ ಅವರು ಪ್ರಾಬಬ್ಲಿ ಈ ವರ್ಷದ ಹಾಲ್ ಆಫ್ ಫೇಮ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು, ಅಥವಾ ಮುಂದಿನ ವರ್ಷ ಹಾಲ್ ಆಫ್ ಫೇಮ್ ಅಲ್ಲಿ ಡಬ್ಲ್ಯೂ ಅವರು ನಮ್ಮ ಜಾನ್ ಸಿನಾ ಅವ್ರನ್ನ ಇಂಡಕ್ಟ್ ಮಾಡಬಹುದು. ಈ ವರ್ಷ ಮಾಡದೇ ಇದ್ರೇನೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಈ ಒಂದು ಇಡೀ ವರ್ಷ ನಮ್ಮ ಜಾನ್ ಸಿನಾ ಅವರು ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಸೊ ನೆಕ್ಸ್ಟ್ ಇಯರ್ ಜಾನ್ ಸಿನಾ ಅವ್ರನ್ನ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಮಾಡಿದ್ರೆ, ಮುಂದಿನ ವರ್ಷನೂ ಕೂಡ ಒಂದು ಬಾರಿ ನಮ್ಮ ಜಾನ್ ಸಿನಾ ಅವರು ರಿಂಗ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅದ್ ನೋಡೋದಕ್ಕಾದ್ರೂ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾಗೆ ಜಾನ್ ಸಿನಾ ಅವರು ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಆಗ್ಲಿ ಅಂತ ಕೇಳ್ಕೋಣ. ಅಂಡ್ ರೀಸೆಂಟ್ ಆಗಿ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಡಿಬೇಟ್ಸ್ ಗಳು ನಡೀತಾ ಇದೆ. ಜಾನ್ ಸಿನಾ ಅವರೇನಾದ್ರೂ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಆದ್ರೆ ಅವ್ರನ್ನ ಇಂಡಕ್ಟ್ ಮಾಡೋರು ಯಾರು ಅಂತ. ನಿಮಗೆ ಗೊತ್ತಿರಬಹುದು, ಪಾಲಿಮಿನ್ ಅವ್ರನ್ನ ರೋಮನ್ ರೈನ್ಸ್ ಅವರು ಇಂಡಕ್ಟ್ ಮಾಡಿದ್ರಲ್ಲ, ಅದೇ ರೀತಿ ಜಾನ್ ಸಿನಾ ಅವ್ರನ್ನ ಯಾರು ಇಂಡಕ್ಟ್ ಮಾಡ್ತಾರೆ ಅಂತ ಸಿಕ್ಕಾಪಟ್ಟೆ ಡಿಬೇಟ್ಗಳು ನಡೀತಾ ಇದೆ. ರೀಸೆಂಟ್ ಆಗಿ ನಮ್ಮ ಕರ್ಟ್ ಆಂಗಲ್ ಅವರ ಬಳಿನೂ ಕೂಡ ಪ್ರಶ್ನೆನ ಕೇಳಲಾಗುತ್ತೆ, ನೀವು ಕೂಡ ಒಬ್ರು ಆ ಒಂದು ಡಿಬೇಟ್ ಅಲ್ಲಿ, ಸೊ ನಿಮ್ಮ ಅನಿಸಿಕೆ ಏನು ಅಂತ ಕೇಳಿದಾಗ ನಮ್ಮ ಕರ್ಟ್ ಆಂಗಲ್ ಅವರು ಹೇಳ್ತಾರೆ, ಅಫ್ಕೋರ್ಸ್ ನಾನು ಅದನ್ನ ಸಿಕ್ಕಾಪಟ್ಟೆ ಗೌರವದಿಂದ ಸ್ವೀಕರಿಸ್ತೀನಿ. ಜಾನ್ ಸಿನಾ ಅವರ ಡಬ್ಲ್ಯೂ ಅಲ್ಲಿ ನನ್ನ ವಿರುದ್ಧನೇ ಡೆಬ್ಯೂ ಮಾಡಿದ್ದು, ಅಂಡ್ ಅವ್ರನ್ನ ಹಾಲ್ ಆಫ್ ಫೇಮ್ ಗೆ ನಾನೇ ಇಂಡಕ್ಟ್ ಮಾಡೋದು ಅಂದ್ರೆ ಆ ಒಂದು ಕೆಲಸನ ನಾನು ಗೌರವ ಪೂರ್ವಕವಾಗಿ ಮಾಡ್ತೀನಿ ಅಂತ ನಮ್ಮ ಕರ್ಟ್ ಆಂಗಲ್ ಅವರು ತಿಳಿಸಿದ್ದಾರೆ. ಸೊ ಸಿಕ್ಕಾಪಟ್ಟೆ ನೇಮ್ಸ್ ಗಳು ಬರ್ತಾ ಇದೆ. ಮೊದಲನೇದಾಗಿ ರ್ಯಾಂಡಿ ಓಟನ್ ಅವರ ನೇಮ್ ಕೂಡ ಇದೆ, ಟ್ರಿಪಲ್ ಎಚ್ ಅವರ ನೇಮ್ ಕೂಡ ಇದೆ, ಅಂಡ್ ಕರ್ಟ್ ಆಂಗಲ್ ಅವರ ನೇಮ್ ಕೂಡ ಇದೆ. ಸೊ ನಿಮಗೆ ಯಾವ ಸೂಪರ್ ಸ್ಟಾರ್ ಜಾನ್ ಸಿನಾ ಅವ್ರನ್ನ ಹಾಲ್ ಆಫ್ ಫೇಮ್ ಗೆ ಇಂಡಕ್ಟ್ ಮಾಡಬೇಕು ಅಂತ ಆಸೆ ಇದೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನನಗೆ ರ್ಯಾಂಡಿ ಓಟನ್ ಅವರ ಕೈಯಿಂದ ಜಾನ್ ಸಿನಾ ಅವರು ಹಾಲ್ ಆಫ್ ಫೇಮ್ ಅಲ್ಲಿ ಇಂಡಕ್ಟ್ ಆದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 42 ನ ಲೊಕೇಶನ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈ ಬಾರಿಯ ರಸಲ್ ಮೇನಿಯಾ 41 ನಮಗೆ ಲಾಸ್ ವೇಗಾಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅದೇ ರೀತಿ ರಸಲ್ ಮೇನಿಯಾ 42 ನ ಡಬ್ಲ್ಯೂ ಅವರು ಎಲ್ಲಿ ಮಾಡಿಸೋಣ ಅಂತ ಈಗಾಗಲೇ ಲೊಕೇಶನ್ ನ ಹುಡುಕ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಪ್ರಾಬಬ್ಲಿ ನಮಗೆ ಒಂದು ಆಕ್ಷನ್ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಯಾವ ಯಾವ ಲೊಕೇಶನ್ಸ್ ಗಳಲ್ಲಿ ರಸಲ್ ಮೇನಿಯಾನ ಮಾಡಿಸ್ಬೇಕು ಅಂತ ಆಕ್ಷನ್ಸ್ ಗಳನ್ನ ಇಡಲಾಗುತ್ತೆ. ಅಂಡ್ ಜಾಸ್ತಿ ಅಮೌಂಟ್ ನ ಯಾವ ಕಂಟ್ರಿ ಕೊಡ್ತಾರೋ ಅಲ್ಲಿ ಡಬ್ಲ್ಯೂ ಅವರು ರಸಲ್ ಮೇನಿಯಾ 42 ನ ಮಾಡ್ತಾರೆ. ಸದ್ಯಕ್ಕೆ ಗಾಯ್ಸ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ, ಅಂಡ್ ಈ ಒಂದು ರಸಲ್ ಮೇನಿಯಾ 42 ನ ಆಕ್ಷನ್ ಅಲ್ಲಿ
ಅಲ್ಲಿ ಫ್ರಂಟ್ ರನ್ನರ್ ಆಗಿರೋದು ನ್ಯೂ ಆರ್ಲೆನ್ಸ್ ಅವರು. ಸೊ ನ್ಯೂ ಆರ್ಲೆನ್ಸ್ ಅಲ್ಲಿ ರಸಲ್ಮೇನಿಯಾ 42 ಆಗುತ್ತೆ ಅಂತ PW ಇನ್ಸೈಡರ್ ಅವರು ಒಂದು ರಿಪೋರ್ಟ್ ನ ಕೊಟ್ಟಿದ್ದಾರೆ. ಅಂದ್ರೆ ಇವರು ಫ್ರಂಟ್ ರನ್ನರ್ ಆಗಿದ್ದಾರೆ. ಸೊ ಇವರು ಜಾಸ್ತಿ ದುಡ್ಡನ್ನ ಕೊಡೋದಕ್ಕೆ ರೆಡಿ ಇದ್ದಾರೆ WWE ಕಂಪನಿಗೆ ರಸಲ್ಮೇನಿಯಾನ ಆ ಒಂದು ಜಾಗದಲ್ಲಿ ಮಾಡಿಸೋದಕ್ಕೆ ಅಂತಾನೆ ಹೇಳ್ಬಹುದು. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು ರಸಲ್ಮೇನಿಯಾ 34 ಕೂಡ ನಮಗೆ ನ್ಯೂ ಆರ್ಲೆನ್ಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ರಸಲ್ಮೇನಿಯಾ 30 ಕೂಡ ಅದೇ ಜಾಗದಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. ಅಂಡ್ ಈ ಬಾರಿಯ ರಸಲ್ಮೇನಿಯಾ 42 ಕೂಡ ಅಲ್ಲೇ ಆಗುತ್ತೆ. ಅವರೇ ಫ್ರಂಟ್ ರನ್ನರ್ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಇನ್ನು ಕೂಡ ಡಿಸ್ಕಷನ್ಸ್ ಗಳು ನಡೀತಾ ಇದೆ. ಈ ಬಾರಿಯ ರಸಲ್ಮೇನಿಯಾ ಮುಗಿದ ಕೂಡಲೇ ರಸಲ್ಮೇನಿಯಾ 42 ನ ಲೊಕೇಶನ್ ನ WWE ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ನ್ಯೂ ಆರ್ಲೆನ್ಸ್ ಅವರು ಫ್ರಂಟ್ ರನ್ನರ್ ಆಗಿದ್ದಾರೆ. ಅಂಡ್ ಲಂಡನ್ ಅಲ್ಲೂ ಕೂಡ ಆಗಬಹುದು ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ನೋಡೋಣ ಗೈಸ್ ರಸಲ್ಮೇನಿಯಾ 42 ಎಲ್ಲಾಗುತ್ತೆ ಅಂಡ್ ಅದರ ಲೋಗೋ ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ನಮಗೆ ಮುಂದಿನ ವಾರದ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಮ್ಮ ಪಾಲಿಮಿನ್ ಅವರು ಮೊದಲೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ರೋಮನ್ ರೈನ್ಸ್ ನೀವು ಹೂಲಾ ಫಾಲಾನ ಮತ್ತೊಮ್ಮೆ ಗೆದ್ಕೊಂಡಿದ್ದೀರಲ್ಲ, ಸೊ ಈ ಒಂದು ವಿಚಾರನ ಸೆಲೆಬ್ರೇಟ್ ಮಾಡೋದಕ್ಕೆ ಒಂದು ಡೇಟ್ ನ ನಾವು ಫಿಕ್ಸ್ ಮಾಡಬೇಕು ಅಂತ ಹೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಜನವರಿ 27 ಅಂತ ಹೇಳ್ತಾರೆ. ಅಂದ್ರೆ ಇಂಡಿಯಾಗೆ ಜನವರಿ 28ನೇ ತಾರೀಕಿನ ಮಂಡೇ ನೈಟ್ ರಾ ಅಲ್ಲಿ ನಮಗೆ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರ ಹೂಲಾ ಫಾಲಾ ಸೆಲೆಬ್ರೇಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ WWE ಅವರು ಪ್ರಾಬಬ್ಲಿ ಇಲ್ಲಿ ಒಂದು ದೊಡ್ಡ ಮ್ಯಾಸಿವ್ ಸೆಗ್ಮೆಂಟ್ ನ ಪ್ಲಾನ್ ಮಾಡಬಹುದು. ಯಾಕಂದ್ರೆ ಆ ಒಂದು ಮಂಡೇ ನೈಟ್ ರಾ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಲಿದೆ. ಗೋ ಹೋಮ್ ಎಡಿಷನ್ ಫಾರ್ ರಾಯಲ್ ರಂಬಲ್ ಎಪಿಸೋಡ್ ಕೂಡ ಆಗಲಿದೆ ಆ ಒಂದು ಮಂಡೇ ನೈಟ್ ರಾ. ಸೊ ರಾಯಲ್ ರಂಬಲ್ ಗೆ ಯಾವ ರೀತಿ ಹೈಪ್ ನ ಸೃಷ್ಟಿ ಮಾಡಬೇಕು ಆ ಒಂದು ಹೈಪ್ ನ WWE ಅವರು ಮುಂದಿನ ವಾರ ಸೃಷ್ಟಿ ಮಾಡ್ತಾರೆ. ಸೊ ಒಂದ್ ರೀತಿ ವಿಚಿತ್ರವಾದ ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗಬಹುದು. ರೋಮನ್ ರೈನ್ಸ್ ಅವ್ರನ್ನ ಇಲ್ಲಿ ಎಲ್ಲಾ ಸೂಪರ್ ಸ್ಟಾರ್ಸ್ ಗಳು ಬಂದು ಇಂಟರ್ಫೈರ್ ಮಾಡಬಹುದು. CM ಪಂಕ್ ಅವರು ಬಂದು ಇಂಟರ್ಫೈರ್ ಮಾಡಬಹುದು. ಅಂಡ್ ಅದಾದ್ಮೇಲೆ ಸೆತ್ ರೋಲಿನ್ಸ್ ಅವರು ಕೂಡ ಬಂದು ಇಂಟರ್ಫೈರ್ ಮಾಡಬಹುದು. ಸ್ಯಾಮಿ ಝೈನ್ ಅವರು ಕೂಡ ಇಂಟರ್ಫೈರ್ ಮಾಡಬಹುದು. ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಇಂಟರ್ಫೈರ್ ಮಾಡಬಹುದು. ಸೊ ಈಗಾಗಲೇ ರಾಯಲ್ ರಂಬಲ್ ಗೆ ಯಾರ್ಯಾರು ತನ್ನ ನೇಮ್ಸ್ ಗಳನ್ನ ಬಂದು ಕನ್ಫರ್ಮ್ ಮಾಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಬಂದು ಇಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಇಂಟರ್ಫೈರ್ ಮಾಡಬಹುದು. ಒಂದ್ ರೀತಿ ಮಿನಿ ರಾಯಲ್ ರಂಬಲ್ ರೀತಿ ಸಿನಾರಿಯೋ ನಮಗೆ ನೋಡೋದಕ್ಕೆ ಸಿಗಬಹುದು. WWE ಅವರು ವರ್ಷ ಈ ರೀತಿ ಒಂದು ಸೆಗ್ಮೆಂಟ್ ನ ಮಾಡ್ತಾರೆ. ಸೊ ಎಲ್ಲರೂ ಕೂಡ ಬರ್ತಾರೆ ಅಂಡ್ ರಿಂಗ್ ಇಂದ ಎಲಿಮಿನೇಟ್ ಮಾಡೋ ರೀತಿ ಆಕ್ಟ್ ಮಾಡಿ ರಿಂಗ್ ಮೇಲ್ಗಡೆ ಸ್ಟ್ಯಾಂಡ್ ಟಾಲ್ ಆಗಿ ಲಾಸ್ಟ್ ಅಲ್ಲಿ ಯಾರು ನಿಂತಾನೋ ಅವನು ರಾಯಲ್ ರಂಬಲ್ ಗೆ ಮೊಮೆಂಟಮ್ ನ ಗೈನ್ ಮಾಡ್ಕೊಂಡು ಹೋಗ್ತಾನೆ. ಈ ರೀತಿ ಒಂದು ಸೆಗ್ಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದೇ ರೀತಿ ಸೆಗ್ಮೆಂಟ್ ನಮಗೆ ಪ್ರಾಬಬ್ಲಿ ನೆಕ್ಸ್ಟ್ ವೀಕಿನ ಮಂಡೇ ನೈಟ್ ರಾ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಲಿಟರಲಿ ಗೈಸ್ ನಾನಂತೂ ನೆಕ್ಸ್ಟ್ ವೀಕ್ ನ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರಾ ಗೆ ಬರ್ತಾ ಇದ್ದಾರೆ. ಸೇಮ್ ಮಂಡೇ ನೈಟ್ ರಾ ಅಲ್ಲಿ ನಮ್ಮ CM ಪಂಕ್, ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲಿನ್ಸ್ ಇವರೆಲ್ಲರೂ ಕೂಡ ಇರ್ತಾರೆ. ಅಂಡ್ ಇವರೆಲ್ಲರ ಫೇಸ್ ಆಫ್ ನೋಡೋದಕ್ಕೆ ಸಿಕ್ಕರೆ ನಿಜವಾಗ್ಲೂ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.